ನವರಾತ್ರಿ ಅಂದ್ರೆ 9 ರಾತ್ರಿ ಅಂತ ಅರ್ಥ. ದೇವಿ ದುರ್ಗೆಯನ್ನ ಪೂಜಿಸುವಂತ ಮಹತ್ವದ ಹಬ್ಬ. ಅಶ್ವಯುಜ ಮಾಸದಲ್ಲಿ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಯಲ್ಲಿ ದೇಶದಾದ್ಯಂತ ಬಹುಶಃ ಎಲ್ಲರೂ ಆಚರಿಸ್ತಾರೆ. ಇನ್ನು ನವರಾತ್ರಿ ಹಬ್ಬದ ಮಹತ್ವದ ಬಗ್ಗೆ ಹೇಳೋದಾದ್ರೆ, ಈ ಹಬ್ಬ ಧೈರ್ಯ, ಭಕ್ತಿ, ಶಕ್ತಿ ಹಾಗೆ ವಿಜಯದ ಸಂಕೇತ ಆಗಿರುತ್ತೆ. ಹಾಗೇನೆ ದೇವಿ ದುರ್ಗೆಯ ವಿಭಿನ್ನ ರೂಪಗಳನ್ನ ಪ್ರತಿದಿನವೂ ಪೂಜಿಸಲಾಗುತ್ತೆ. ನವರಾತ್ರಿ ಬಗ್ಗೆ ತಿಳ್ಕೊಳ್ಳೋಕು ಮುಂಚೆ ದೇವಿ ದುರ್ಗೆಯ ಜನನ ಹೇಗಾಯ್ತು ಅಂತ ಒಂದ್ಸಲ ತಿಳ್ಕೊಂಡ್ ಬರೋಣ. ಬಹಳ ವರ್ಷಗಳ ಹಿಂದೆ ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾರೆ. ಅವರು ಕಠಿಣ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ವರವನ್ನ ಪಡಿತಾರೆ. ಏನಂತ, ತನಗೆ ಯಾರಿಂದಲೂ ಸಾವು ಬರಬಾರ್ದು, ಅಂದ್ರೆ ಪುರುಷರಾಗಲಿ, ಯಕ್ಷರಾಗಲಿ, ಗಂಧರ್ವರಾಗಲಿ ಅಥವಾ ರಾಕ್ಷಸರಾಗಲಿ, ಹಾಗೆ ಯಾವುದೇ ಪುರುಷರಿಂದ ತನ್ನ ಮರಣ ಬರಬಾರ್ದು ಅನ್ನೋ ಒಂದು ವರನ್ನ ಬ್ರಹ್ಮನಿಂದ ಪಡಿತಾರೆ. ಇದರಿಂದ ಅವನು ಅಹಂಕಾರದಿಂದ ದೇವತೆಗಳನ್ನ ಕಾಡೋದಕ್ಕೆ ಶುರು ಮಾಡ್ತಾರೆ. ಸ್ವರ್ಗವನ್ನ ಕಬಳಿಸಿ ದೇವತೆಗಳಿಗೆ ಹಿಂಸೆಯನ್ನ ಕೊಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಎಲ್ಲಾ ದೇವತೆಗಳು ಶಿವ, ಬ್ರಹ್ಮ ಹಾಗೆ ವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ವಿಷ್ಣು, ಶಿವ, ಬ್ರಹ್ಮ ಹಾಗೆ ಎಲ್ಲಾ ದೇವತೆಗಳು ತಮ್ಮ ಶಕ್ತಿಯನ್ನ ಒಗ್ಗೂಡಿಸಿ ಒಂದು ರೂಪವನ್ನ ಸೃಷ್ಟಿ ಮಾಡ್ತಾರೆ. ಶಿವನ ತೇಜಸ್ಸು ಮುಖವಾದರೆ ವಿಷ್ಣುವಿನ ತೇಜಸ್ಸು ಕೈಗಳಾಗುತ್ತೆ, ಬ್ರಹ್ಮನ ತೇಜಸ್ಸು ಕಾಲ್ಗಳಾದರೆ ಇಂದ್ರನ ಶಕ್ತಿ ಕೂದಲಾಗುತ್ತೆ. ಹೀಗೆ ಒಂದೊಂದು ದೇವತೆಯ ತೇಜಸ್ಸು ಹಾಗೆ ಶಕ್ತಿಯಿಂದ ಒಂದು ಸುಂದರ ಮೂರ್ತಿ ಸೃಷ್ಟಿಯಾಗುತ್ತೆ. ಅದೇ ತಾಯಿ ದುರ್ಗಾದೇವಿ. ಅವರು ಸಿಂಹವನ್ನ ತನ್ನ ವಾಹನವಾಗಿ ತೆಗೆದುಕೊಳ್ತಾರೆ. ಅವರಿಗೆ 10 ಕೈಗಳಿರೋದ್ರಿಂದ 10 ಕೈಗಳಲ್ಲಿ ವಿಭಿನ್ನ ಆಯುಧಗಳನ್ನ ಕೈಗೆ ತಗೋತಾರೆ. ವಿಷ್ಣುವಿನಿಂದ ಚಕ್ರ, ಶಿವನಿಂದ ತ್ರಿಶೂಲ, ಇಂದ್ರನಿಂದ ವಜ್ರ, ವಾಯುವಿನಿಂದ ಬಿಲ್ಲು, ಅಗ್ನಿಯಿಂದ ಶಕ್ತಿ, ಹಾಗೇನೆ ವರುಣನಿಂದ ಶಂಖ. ಹೀಗೆ ಎಲ್ಲಾ ದೇವತೆಗಳು ಕೊಟ್ಟಂತ ದೈವಿಕ ಶಕ್ತಿಗಳ ಆಯುಧಗಳಿಂದ ದುರ್ಗಾದೇವಿ ಜನಿಸ್ತಾರೆ. ಇನ್ನು ನವರಾತ್ರಿಗಳ ಬಗ್ಗೆ ಬಂದ್ರೆ, ದುರ್ಗಾದೇವಿ ಮಹಿಷಾಸುರನ ಜೊತೆ 9 ಹಗಲು ಹಾಗೆ ರಾತ್ರಿ ಯುದ್ಧ ಮಾಡ್ತಾರೆ. 10ನೇ ದಿನ ಮಹಿಷಾಸುರನ ಸಂಹಾರ ಮಾಡ್ತಾರೆ. ಹಾಗಾಗಿ 10ನೇ ದಿನನ ವಿಜಯದ ಸಂಕೇತವಾಗಿ ವಿಜಯದಶಮಿ ಅಂತ ಕೂಡ ಕರೀತಾರೆ. ಈ ಯುದ್ಧ ಮಾಡುವಂತ ಸಮಯದಲ್ಲಿ ದುರ್ಗಾದೇವಿ ಕೆಲವೊಂದಷ್ಟು ದಿನ ಪಾರ್ವತಿಯಾಗಿ, ಇನ್ನ ಕೆಲವೊಂದಷ್ಟು ದಿನ ಲಕ್ಷ್ಮಿಯಾಗಿ, ಇನ್ನ ಕೆಲವೊಮ್ಮೆ ಸರಸ್ವತಿ ರೂಪದಲ್ಲಿ ಯುದ್ಧನ ಮಾಡ್ತಾರೆ. ಆದ್ದರಿಂದ 3ನೇ ದಿನ ದುರ್ಗಾದೇವಿಯನ್ನ ಪೂಜೆ ಮಾಡ್ತಾರೆ ದುಷ್ಟರ ನಾಶಕ್ಕಾಗಿ. 4ರಿಂದ 6ನೇ ದಿನನ ಲಕ್ಷ್ಮಿಯನ್ನ ಆರಾಧಿಸ್ತಾರೆ ಸಂಪತ್ತು, ಸಮೃದ್ಧಿ ಹಾಗೆ ಬೆಳವಣಿಗೆ ಆಗಿ. 7ರಿಂದ 9ನೇ ದಿನವನ್ನ ಸರಸ್ವತಿ ದೇವಿಯನ್ನ ಪೂಜೆ ಮಾಡ್ತಾರೆ ಜ್ಞಾನ, ವಿದ್ಯೆ ಹಾಗೂ ಕಲೆಗಾಗಿ. ಇನ್ನು 10ನೇ ದಿನದಲ್ಲಿ ವಿಜಯದಶಮಿಯನ್ನ ಆಚರಿಸ್ತಾರೆ. ನಮ್ಮ ಕರ್ನಾಟಕದ ಪರಂಪರೆಯಾಗಿ ಬಂದ್ರೆ ಮೈಸೂರು ದಸರಾ ವಿಶ್ವ ಪ್ರಸಿದ್ಧ. ಅವತ್ತಿನ ದಿನ ಮೈಸೂರಿನ ಅರಮನೆ ಬೆಳಕಿನಲ್ಲಿ ಕಂಗೊಳಿಸಿದ್ರೆ ಜಂಬೂ ಸವಾರಿ ಕೂಡ ನಡೆಯುತ್ತೆ. ಇನ್ನ ಹಲವೆಡೆ ದಸರಾನ ಗೊಂಬೆಗಳ ಹಬ್ಬ ಅಂತ ಕೂಡ ಕರೀತಾರೆ. ವಿಧ ವಿಧವಾದಂಥ ಗೊಂಬೆಗಳನ್ನ ಇಟ್ಟು ಗೊಂಬೆಗಳ ಮೂಲಕ ಕತೆಗಳನ್ನ ಹೇಳಿ ಹಬ್ಬನ ಆಚರಿಸ್ತಾರೆ. ಹಾಗಾಗಿ ಗೊಂಬೆಗಳ ಹಬ್ಬದಲ್ಲಿ ನಾವು ಮಕ್ಕಳಿಗೆ ಏನಾದ್ರೂ ಉಡುಗೊರೆಯನ್ನ ಕೊಟ್ರೆ ಒಳ್ಳೇದು ಅಂತ ಕೂಡ ಹೇಳ್ತಾರೆ. ಇದಾಗಿತ್ತು ನವರಾತ್ರಿಯ ಬಗ್ಗೆ ನಾವು ತಿಳ್ಕೊಂಡಿರೋದು. ನವರಾತ್ರಿಯ ಹಿನ್ನೆಲೆ, ಮಹತ್ವ ಹಾಗೆ ದುರ್ಗಾದೇವಿಯ ಜನನದ ಬಗ್ಗೆ. ಆದ್ರೆ ಮುಂದಿನ ದಿನಗಳಲ್ಲಿ ದುರ್ಗಾದೇವಿಯ 9 ರೂಪಗಳನ್ನ ಯಾವ ರೀತಿ ಆರಾಧಿಸೋದು, ಹಾಗೆ 9 ರೂಪಗಳು ಯಾವ್ದನ್ನ ಹೋಲುತ್ತೆ, ಯಾವುದನ್ನ ಸಂಕೇತ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡು ಹೋಗೋಣ.